ಇದರಲ್ಲಿ ಯಾವ ಬಣ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ಬೇಡ ಅಂತ ಕಾರಣಕ್ಕೋಸ್ಕರ ಆಯ್ಕೆ ನಿಮ್ದಾಯ್ತಾ ಹೊರತು ನೇರವಾಗಿ ನಿಮ್ಮ ಆಯ್ಕೆ ಆಗಿದ್ರೆ ನೀವು ಹೇಳೋ ಸರಿ ಇತ್ತು. ಇಲ್ಲ, ನೀವು ಕೇಳಿದ್ರಲ್ಲ ಇಲ್ಲಿ ಒಂದು ಬಣ ಇದೆ ಅಂತ, ಯಾಕೆ ಅಂತ ಅದಕ್ಕೆ ಹೇಳಿದೆ. ಚಿಕ್ಕಪೆದ್ದಣ್ಣವ್ರಿಗೆ ಟಿಕೆಟ್ ಕೊಡಬೇಕಂತ ಮುನಿಯಪ್ಪನವರು ಕೇಳಿದ್ದು ಸಹಜ, ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ, ಇದು ಬೇಡ, ಇದೊಂದು ಅವಕಾಶ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂಥ ಒಂದು ಅವಕಾಶ ಇದೆ ಅಂತೇಳಿ ನನ್ನನ್ನು ನೇಮಿಸಿದ್ದಾರೆ. ಕ್ಷೇತ್ರದಲ್ಲಿ ಟಿಕೆಟ್ ವಿಷಯ ಬಂದಾಗ ಸಚಿವರು ಶಾಸಕರು ರಾಜೀನಾಮೆ ಕೊಡ್ತಂತ ಹೋದ್ರು. ಆ ಲೆವೆಲ್ ಹೋದಂತ ಪರಿಸ್ಥಿತಿಯಲ್ಲಿ ಈಗ ನೀವು ಚುನಾವಣೆ ಎದುರಿಸಕ್ಕೆ ಹೋಗ್ತಿದ್ದೀರಾ, ತುಂಬಾ ನಿಮ್ಗೆ ರಿಸ್ಕ್ ಆಗೋದಿಲ್ವಾ? ನನಗೇನು ಅನ್ಸಲ್ಲ. ಅವ್ರ ಪರ್ಸನಲ್ ಏನೇ ಇರ್ಬೋದು, ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. 100% ಎಲ್ಲರನ್ನು ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು, ಯಾರನ್ನೂ ಬಿಡೋಂಗಿಲ್ಲ. ಎಲ್ಲ ನಮ್ಮ ನಾಯಕರುಗಳು, ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು. ಹಾಗಾಗಿ ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ನಾವು ಪ್ರಚಾರಕ್ಕೆ ಇಳಿದ್ವಿ. ಇಲ್ಲ, 100% ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಆದರೆ ನನ್ನ ಬಗ್ಗೆ ಅವ್ರಿಗೆ ಯಾವುದೂ ಒಂದು ವಿರೋಧ ಇಲ್ಲ, ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ವಿರೋಧ ಇಲ್ಲ. ನನಗೋಸ್ಕರ ಅವರು ಆ ಕಡೆಗೆ ಇಳಿತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಹೌದು, ನನಗೆ ಕ್ಷೇತ್ರ ಹೊಸದಲ್ಲ. ನಾನು ಯುವ ಕಾಂಗ್ರೆಸ್ನಲ್ಲಿದ್ದಾಗ ಆ ಕ್ಷೇತ್ರದಲ್ಲಿ ನನಗೆ ಭಾಳ ಸ್ನೇಹಿತರಿದ್ದಾರೆ. ಇಲ್ಲಿ ನಿಮಗೆ ಅರ್ಧಕ್ಕರ್ಧ ಕಾಣೋರೆಲ್ಲ ಅಲ್ಲಿ ನಮ್ಮ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಅಕ್ರಮ್ ಅವರು, ಕಾರ್ತಿಕ್ ಅವರಿದ್ದಾರೆ, ಶೇಖರ್ ಅವರಿದ್ದಾರೆ. ಈ ಥರ ಸಹಸ್ರಾರು ಕಾರ್ಯಕರ್ತರು ನನ್ನ ಜೊತೆ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು. ಮತ್ತು ಇನ್ನೊಂದು ವಿಚಾರ ಅಂದರೆ, ನಮ್ಮ ಇಬ್ಬರು ಸಿಸ್ಟರ್ಸು ಕೋಲಾರ್ಗೆ ಕೊಟ್ಟಿರೋದು. ಒಬ್ಬರು ಶ್ರೀನಿವಾಸಪುರಕ್ಕೆ, ಇನ್ನೊಬ್ಬರು ಕೋಲಾರ್ಗೆ. ಭಾಳ ನನಗೆ ರಿಲೇಟಿವ್ಸಲ್ಲಿ ಜಾಸ್ತಿ ಇದ್ದಾರೆ. ಸುಮಾರು 30 ವರ್ಷಗಳಿಂದ ನನಗೆ ಕೋಲಾರದ ನಂಟಿದೆ. ಹಾಗಾಗಿ ನನಗೆ ಕ್ಷೇತ್ರ ಹೊಸದಲ್ಲ. ಹೀಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಅವರ ವಿರುದ್ಧ ಎದುರಿಸಿ ನೀವು ಗೆಲ್ಲುವಂತ ಸಾಮರ್ಥ್ಯ ಇದೆಯಾ? 100% ಗೆಲ್ತೀನಿ ಸರ್. ನನಗೆ BJP JDS ಇಬ್ಬರು ಸೇರಿಕೊಂಡು ಅವ್ರು ಏನೇ ಎಲೆಕ್ಷನ್ ನಡೆಸಿದ್ರು ಕೂಡ ನಾವು 100% ಗೆಲ್ತೀವಿ. ನಮ್ಮ ನಾಯಕರು ನಮ್ಮ ಹಿಂದೆ ಇದ್ದಾರೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಒಂದು ಟೈಮಲ್ಲಿ ಮಾತ್ರ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲೆಲ್ಲ ಒಂದು ಪುಲ್ವಾಮಾ ದಾಳಿನ ಅಡ್ಡ ಇಟ್ಕೊಂಡು ಜನಗಳ ಭಾವನೆನೇ ಕೆರಳಿಸಿ ಅವರು ಗೆದ್ಕೊಂಡ್ರೆ ಹೊರತು, ಇಲ್ಲ ಅಂದರೆ ಗೆಲ್ತಾರೆಲ್ಲ. ಮುನಿಯಪ್ಪನ ಸೋಲ್ಸಕ್ಕೂ ಆಗ್ತಾ ಇರಲಿಲ್ಲ.